ಕೊಬ್ಬು ಜಾಸ್ತಿಯಾಗಿ. ಸರಿ, ಏನಿದು ಏನೇನು ತಗೊಬಂದಿದ್ದೀನಿ ಇನ್ನೊಂದು ಟೈಮ್ಸ್. ಏನು ಈ ರೀತಿ ದಿಢೀರ್ ಅಂತ ಪ್ರತ್ಯಕ್ಷ ಆಗಿಬಿಟ್ಟಿದ್ದಾರೆ ಅಂತ ನೋಡ್ತಾ ಇರ್ಬೋದು. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿನೋಸ್ ಟೈಮ್ಸ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ. ಫಸ್ಟ್ ಆಫ್ ಆಲ್ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಆ್ಯಂಡ್ ನನ್ನ ವ್ಯೂವರ್ಸಿಗೆ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಸಾರಿ. ಏನೋ ಸಾರಿ, ಯಾಕೆ ಇಷ್ಟು ದಿನ ವೀಡಿಯೋ ಮಾಡಿಲ್ಲ, 5 to 7 months ಯಾಕೆ ವೀಡಿಯೋ ಮಾಡಿಲ್ಲ, ಏನು ಕತೆ ಏನು ಅನ್ನೋದನ್ನ ನಾನು ವೀಡಿಯೋದ ಕೊನೆ ಎಂಡಲ್ಲಿ ಹೇಳ್ತೀನಿ. ಐ ನೋ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 year ಆಯಿತು, ಆದ್ರೂ ಪ್ರೋಗ್ರೆಸ್ ಇಲ್ಲ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಯಾಕೆ ಏನು ಲಾಸ್ಟ್ ಟೈಮು ವೀಡಿಯೋ ಮಾಡಿ ಹೇಳಿದ್ದೆ ಎಲ್ಲದೂ ಅಂದ್ಕೊಂಡಂಗೆ ಆಗಲ್ಲ ಅಂತ. ಸೇಮ್ ಅದೇ ಥರ ಲೈಫ್ ಫುಟ್ಸ್ ಮೆಲ್ಟು ಟರ್ಮೆಂಟ್ ಅಂದ್ಕೊಟ್ಟಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡ್ಕೊಬೇಕು, ಅದನ್ನೆಲ್ಲ ಲೀವ್ ಮಾಡಬೇಕು, ಅದರ ಜೀವನ ಮಾಡಬೇಕು ಅಂತ ಹೇಳ್ತಾ ನನಗೆ ಏನೋ ಒಂಥರ ಹೆಂಗೆ ಅನಿಸ್ತಿದೆ ಅಂದರೆ ಎಲ್ಲದೂ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಿದ್ದೀನೇನೋ, ಎಲ್ಲದೂ ಹೊಸ್ದಾಗಿ ಆಗ್ತಿದ್ಯೇನೋ, ಏನದು ಪ್ರತಿಯೊಂದು ಹೊಸ್ದಾಗಿ ಏನೋ ಒಂದು ಹೇಳ್ತಿದ್ದೀನೇನೋ ಅನ್ನೋ ರೀತಿ ಫೀಲ್ ಆಗ್ತಿದೆ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡ್ರೆ. ಐ ಹೋಪ್ ನನ್ನ ಸಿಚುವೇಶನ್ನ ಅರ್ಥ ಮಾಡ್ಕೊತೀರಾ ಅಂತ. ಬಿಕಾಸ್ ಯಾಕಂದರೆ ನಾನು ಯಾವತ್ತೂ ಕಂಟೆಂಟ್ ಬೇಸ್ ಮೇಲೆ ವೀಡಿಯೋಸ್ ಮಾಡಿಲ್ಲ, ಯಾವತ್ತೂ ಕಂಟೆಂಟ್ನ ಇಟ್ಕೊಂಡು ಸ್ಕ್ರಿಪ್ಟ್ ಮಾಡ್ಕೊಂಡು ವೀಡಿಯೋಸ್ ಮಾಡಿಲ್ಲ. ನಾನು ಏನು ಜೆನ್ಯೂನ್ ಆಗಿದೆ ಅದನ್ನು ತೋರಿಸಿದ್ದೀನಿ. ಐ ಹೋಪ್ ನೀವೆಲ್ಲ ಅರ್ಥ ಮಾಡ್ಕೊತೀರಾ ಅಂತ. ಯಾಕೆ ನಾನು ವೀಡಿಯೋ ಮಾಡಿಲ್ಲ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಯಾಕೆ, ಏನು, ಏನಾಯಿತು, ಹೇಗಾಯಿತು, ಯಾಕೆ ಈಗೆಲ್ಲ ಆಯಿತು ಅನ್ನೋದನ್ನ. ಇವಾಗ ಇಟ್ ಪ್ರೆಸೆಂಟ್ ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂತ ಅಂದರೆ ಗೊತ್ತಲ್ಲ, ಮಾಲಯ ಹಿರಿಯರ ಹಬ್ಬಕ್ಕೆ ಬಟ್ಟೆ ತರೋಕ್ಕೆ ಅಂತ ನಾನು ಅಮ್ಮ ಸಿಟಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಸಿಟಿಗೆ ಹೋಗಿ ಬಟ್ಟೆ ತರಬೇಕು. ಇದೇ ಟೈಮಲ್ಲಿ ವರಮಹಾಲಕ್ಷ್ಮಿ ಮಾಲಯ ಟೈಮಲ್ಲಿ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದು. 1 year ಬ್ಯಾಕ್ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದೀನಿ. ಐ ಹೋಪ್ ಪ್ರತಿಯೊಂದು ಚೆನ್ನಾಗಿ ಹೋಗುತ್ತೆ ಅಂತ. ಮಾಡೋಕ್ಕೆ ತುಂಬ ಕೆಲಸಗಳಿದೆ, ಅದ್ರ ಮಧ್ಯದಲ್ಲಿ ಇದೊಂದು ಮುಗಿಸ್ಕೊಂಡ್ಬಿಟ್ರೆ ಇದೊಂದು ದೊಡ್ಡ ಡ್ಯೂಟಿ ಅಂತಲೇ ಹೇಳ್ಬೋದು. ಇದೊಂದು ಕಂಪ್ಲೀಟ್ ಆದರೆ ಎಲ್ಲ ಇಟ್ಸ್ ಓಕೆ, ಫೈನ್, ಹೋಗ್ತಾ ಇದ್ದೀವಿ. ನೋಡೋಣ ಶಾಪಿಂಗ್ ಹೇಗಿರುತ್ತೆ, ಶಾಪಿಂಗ್ ಏನೇನು ತಂದ್ವಿ, ಯಾವ್ದಾವ್ದು ತಂದ್ವಿ ಅಂತ ತೋರಿಸ್ತೀನಿ. ಇನ್ಫಾರ್ಮೇಟಿವ್ ವೀಡಿಯೋ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ಗಿಡಗಳು ಚೆನ್ನಾಗಿ ಹೋಗುತ್ತವೆ ಅಂತ. ಇದೆಲ್ಲ ಬೆಳಿಗ್ಗೆ ಶೂಟ್ ಮಾಡಬೇಕು, ಬೆಳಿಗ್ಗೆ ಎದ್ದೇಳೋದೇ ಲೇಟ್ ಆಗಿಬಿಡುತ್ತೆ. ಅಷ್ಟೇ ಏನು ಮಾಡೋಕ್ಕಾಗಲ್ಲ. ಐಸ್ ಆನ್ ದ ವೇ. ಈ ರೀತಿ ಒಲೆ ರೆಡಿ ಮಾಡಿಸ್ಕೊಂಡು ಸಾಮಾನೆಲ್ಲ ತೊಗೊಂಡು ಬರಬೇಕು. ಮೈ ಬೇಬಿ ಈಸ್ ರೆಡಿ. ಸೊ ನನಗೆ ಚೆನ್ನಾಗಿ ಕಾಣಿಸ್ತಿದೆಯಾ ಏನೋ ಇಲ್ವಾ ಕಮೆಂಟ್ ಮಾಡಿ ಗೈಸ್, ಕಮೆಂಟ್ ಮಾಡಿ. ಸ್ಪೆಕ್ಸ್ ಹೇಗೆ ಕಾಣಿಸ್ತಿದೆ ಅಂತ. ನಮ್ಮಮ್ಮ ಹೇಗೆ ರೆಡಿಯಾಗಿದ್ದಾರೆ ಅಂದರೆ, ಅಮ್ಮ ತಂಡೆ ಗೈಸ್, ನಮ್ಮಮ್ಮನ ಕೇಳೋಣ. ಆಫ್ಟರ್ ಲಾಂಗ್ ಟೈಮ್ ವೀಡಿಯೋ ಶೂಟ್ ಮಾಡ್ತಿದ್ದೀನಲ್ಲ, ಅವ್ರಿಗೆ ಹೇಗೆ ಅನಿಸ್ತಿದೆ ಅಂತ. ವೇಟ್ ಫಾರ್ ರಿಯಾಕ್ಷನ್. ಅಮ್ಮ ಹೇಗೆ ಅನ್ನಿಸ್ತಿದೆ ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋ ಶೂಟ್ ಮಾಡ್ತಿದ್ದೀನಿ, ಅಂದರೆ ಡೈಲಿ ಲಾಗ್ ಮಾಡ್ತಿದ್ದೀನಿ. ಆಯ್ ಮಾಡಿ ಗೈಸ್. ನಾನು ಗಾಡಿ ಪಾರ್ಕ್ ಮಾಡಿ ಅಮ್ಮನ ಕೊಟ್ಟು ಕಳ್ಸಿದ್ದೀನಿ ಗ್ಯಾಸ್ ಕೊಡಿ ಅಂತ ಹೇಳ್ಬಿಟ್ಟು. ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಲಾಗ್ ಮಾಡಿದ್ರೆ ಎಲ್ಲರೂ ನನ್ನ ನೋಡ್ತಿದ್ದಾರೆ, ಒಂಥರ ಆಯ್ತದೆ, ಹೆಸಿಟೇಷನ್ ಆಗ್ತಿದೆ. ಬಟ್ ಇಟ್ಸ್ ಓಕೆ. ನಮ್ಮ ಹಾಸನದ ಬಸ್ ಸ್ಟ್ಯಾಂಡ್ ನೋಡಿ ಗೈಸ್ ಹೇಗಿದೆ, ಚೆನ್ನಾಗಿದೆ ಅಲ್ಲ, ನೋಡ್ಕೊಂಬಿಡಿ. ಇದು ಸಿಟಿ ಸ್ಟ್ಯಾಂಡು. ಹಾಸನಿಗೆ ಹೋದ ತಕ್ಷಣ ಫಸ್ಟು ಡೈರೆಕ್ಟ್ ಗ್ಯಾಸ್ ರೆಡಿ ಮಾಡ್ಸೋಣ ಅಂತ ಹೋದ್ವಿ. ಬಿಕಾಸ್ ಯಾಕಂದರೆ ಅದು ಇಟ್ಕೊಂಡು ತಿರ್ಗೋಕ್ಕಾಗಲ್ಲ ಅಂತ. ಆ್ಯಸ್ ಯೂಶ್ವಲ್ ನನ್ನ ಫ್ರೆಂಡ್ ಅಂಗಡಿಗೆ ಹೋದೆ. ಬಟ್ ಅವ್ನು ಚೆಕ್ ಮಾಡಿಬಿಟ್ಟು ಹೇಳ್ದ ಗ್ಯಾಸ್ ಚೆನ್ನಾಗಿದೆ, ಬಟ್ ಲೆಗ್ಯುಲೇಟ್ರ್ ಅಂತಾರಲ್ಲ ಅದು ಹೋಗಿದೆ, ಅದನ್ನು ಚೇಂಜ್ ಮಾಡಿಸ್ಬೇಕು ಅಂದ. ಸರಿ ಆಯಿತು, ಇಟ್ಕೊಂಡಿರಪ್ಪಕ್ಕಂದ ನೀನೇ ಗ್ಯಾಸ್ನ ನಾನು ನಾಳೆ ತಂದುಕೊಡ್ತೀನಿ, ಚೇಂಜ್ ಮಾಡಿಬಿಟ್ಟು ನಾಳೆನೇ ತೊಗೊಂಡೋದ್ರಾಯ್ತು ಅಂತ ಅಂದ್ಕೊಂಡೆ. ಗ್ಯಾಸ್ ಚೆನ್ನಾಗೇ ಇತ್ತು. ಗ್ಯಾಸ್ ಕೆಲಸ ಮುಗಿಸ್ಕೊಂಡು ಅಂದರೆ ನಮ್ಮ ಬೇರೆ ಏನು ಕೆಲಸ ಇದೆ ಅದನ್ನು ನೋಡ್ತಾ ಇದ್ವಿ ಗೈಸ್. ಇಲ್ಲಿ ನೋಡ್ಬೋದು ಗ್ಯಾಸ್ ಏನೂ ಹಾಳಾಗಿರಲಿಲ್ಲ, ಬಟ್ ಚೆನ್ನಾಗಿತ್ತು. ನಿಂಗೆ ಎಷ್ಟು ಪಾತ್ರೆ ಅಂಗಡಿ ಗೊತ್ತು? ಹಾಸನಲ್ಲಿ ಎಷ್ಟು ಪಾತ್ರೆ ಅಂಗಡಿ ಗೊತ್ತು? ಯಾವ ಗೊತ್ತಿಲ್ಲ ಗೈಸ್. ನಮ್ಮಮ್ಮ ಮೂಲೆಲ್ಲ ಹಾಸನಲ್ಲಿ ಎಲ್ಲಿ ಪಾತ್ರೆ ಅಂಗಡಿ ಐತೆ ಅಂತ ಕೇಳಿದ್ರೆ ಅಡ್ರೆಸ್ ಬೇಕಾದ್ರೆ ನಮ್ಮಮ್ಮನ ಕೇಳಿ ನಮ್ಮಮ್ಮ ಅಡ್ರೆಸ್ ಕೊಡ್ತಾರೆ. ಮೂಲೆಲ್ಲ ಅವ್ರಿಗೆ ಪಾತ್ರೆ ಅಂಗಡಿ ಗೊತ್ತು. ಗ್ಯಾಸ್ ರಿಪೇರಿ ಕೊಟ್ಟಿಗೆ ಬಂದು ಪ್ಯಾನ್ ತಗೊಂತವ್ರೆ. ಡಿಸ್ಟರ್ಬೆನ್ಸ್ ತುಂಬ ಇದೆ ಅಂಗಡಿ ಬಂದು ಈ ಥರ ಇದೆ. ಏನಿದು ಗೈಸ್, ಕ್ಯಾಲಿಕೇಟ್ರಿಗೆ ಹೆಂಗೆ ಬಟ್ಟೆ ಹಾಕೋರು ನೋಡಿ. ಕವರು
ಗೈಸ್ ಏನು ಗೊತ್ತಾ, ಇದು ನಮ್ಮ ಅಮ್ಮನ ಫಸ್ಟ್ ಅಂಗಡಿ. ಎಷ್ಟು ಅಂಗಡಿಗೆ ಹೋಗ್ತಾರೆ ನೋಡೋಣ ಇದು ಸ್ಯಾರಿ ತಗೊಳಕ್ಕೆ. ಅಮ್ಮ ಅಲ್ಲಿ 2300 ಅಂತ ಹೇಳ್ಬೇಕು. ಆಮೇಲೆ 2300 ಇಷ್ಟು ದಿನ ಬಿಲ್ ಇತ್ತು ನೋಡ್ತಿರೋದು. ಗ್ರೀನ್ ಚೆನ್ನಾಗಿತ್ತು ಒಂಥರ ನೋಡಿ. ಗೈಸ್ ಇದಕ್ಕೆ ಯಾವಾಗ ತಗೊಂತಾರೆ ಸ್ಯಾರಿ ನೋಡ್ತಾವ್ರೆ. ಫೋಕಸ್ ಆಯ್ತಿಲ್ವಲ್ಲ ಮನೇನು. ಗೈಸ್ ನನ್ನ ಬ್ಯಾಡ್ ಲಕ್ಕಿಗೆ ನಮ್ಮಮ್ಮ ಒಂದು ಸೀರೆ ಇಷ್ಟಪಟ್ಟಿದ್ರು. ಬಟ್ ಆ ಸೀರೆ ಅವರೇ ಕಲರ್ ಡಿಮ್ ಆಗಿದೆ, ಬೇಡ ಕಲರ್ ಹೋಗಿದೆ ಒಂದು ಲೈನ್ ಅಂತ ಹೇಳ್ಕೊಂಡಿಲ್ಲ. ನೋಡೋದ ಇನ್ನೆಷ್ಟು ಅಂಗಡಿ ತಿರುಗ್ತಾರೆ. ಒಂದನ್ನು ಕೊಂಡಲ್ಲಿ ಮತ್ತು ಸಂಪೂರ್ಣವಾಗಿ ಉಚಿತವಾಗಿ ಪಡೆಯಿರಿ ಪ್ರಿಯ ಗ್ರಾಹಕರೇ. ಗೈಸ್ ಬಟ್ಟೆ ತೊಗೊಳಕ್ಕೆ ಯಾಕೋ ಕಂಫರ್ಟಬಲ್ ಆಗಲಿಲ್ಲ, ಅದಕ್ಕೆ ಸ್ಟ್ರೈಟು ರಿಲಯನ್ಸ್ ಮಾರ್ಟಿಗೆ ಬಂದ್ವಿ. ಬಿಕಾಸ್ ಸ್ವಲ್ಪ ಐಟಮ್ಸರು ತೊಗೊಂಡು ಹೋಗೋಣ ಅಂತ. ಏನೇನು ಐಟಮ್ಸ್ ಬೇಕಿತ್ತು ಅದನ್ನು ತೊಗೊತಾ ಇದ್ವಿ. ಹಾಗೆ ಆಫರ್ಸ್ಗಳು ಚೆಕ್ ಮಾಡಿ, ಹಬ್ಬ ಸೀಸನ್ ಆಗಿರೋದ್ರಿಂದ ತುಂಬ ಆಫರ್ಸ್ಗಳು ಬಿಟ್ಟಿದ್ದಾರೆ. ಯಾರು ವಿಸಿಟ್ ಮಾಡೋರಿದ್ರೆ ಹೋಗಿ ವಿಸಿಟ್ ಮಾಡಿ. ಹಬ್ಬದ ಟೈಮಲ್ಲಿ ಮೋಸ್ಟ್ ಎಲ್ಲ ರಿಲಯನ್ಸಲ್ಲೇ ತೊಗೊಳ್ಳೋದು. ಗೈಸ್ ಇನ್ನೊಂದು ಏನಪ್ಪ ಸೀನು ಅಂದರೆ, ನಮ್ಮನೇಲಿ ನಾವು ಏನು ಇಷ್ಟಪಡ್ತೀವಿ ಅದು ನಮ್ಮಮ್ಮ ಇಷ್ಟಪಡಲ್ಲ. ನಮ್ಮಮ್ಮ ಏನು ಇಷ್ಟಪಡ್ತಾರೆ ಅದನ್ನು ನಾವು ಇಷ್ಟಪಡಲೇಬೇಕು. ಆ ಥರ ಇಲ್ಲಿ ನೋಡ್ತಿರ್ಬೋದು, ನಮ್ಮಮ್ಮ ಲೂಫಾ ಯೆಲ್ಲೋ ಕಲರ್ ತೊಗೊಂಡ್ರು. ನನಗೆ ಬೇಡ, ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ನನಗೆ ಬ್ಲೂ ಕಲರು ಪರ್ಸ್ನಲಿ ನನಗೆ ಸಖತ್ ಇಷ್ಟ ಆಗುತ್ತೆ. ಹಾಗಾಗಿ ಬ್ಲೂ ತೊಗೊಂಡೆ. ಲಾಸ್ಟಿಗೆ ನಾನು ಯಾವ ಕಲರ್ ತೊಗೊಂಡೆ ಅಂದರೆ ಬ್ಲೂ ಫೈಲ್ ನೋಡಿ, ನಾನು ಎಷ್ಟು ಆಟ ಮಾಡಿದ್ರು ಬ್ಲೂ ಬೇಡ ಯೆಲ್ಲೋನೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಯೆಲ್ಲೋ ಕಲರ್ನೇ ಹಾಕಿದ್ರು. ಇಲ್ಲಿ ನೋಡ್ತಿರ್ಬೋದು ಲಾಸ್ಟಿಗೆ ನಮ್ಮಮ್ಮ ಯಾವ್ದು ತೊಗೊಂಡ್ರೆ ಅದೇನು ಅವ್ರು ಏನು ತೋರಿಸಿರ್ತಾರೆ ಅದನ್ನೇ ತೊಗೊಬೇಕು ಗೈಸ್. ಆ ಥರ ನಮ್ಮಮ್ಮ ಇಲ್ಲಿ ನೋಡ್ತಿರ್ಬೋದು ಯೆಲ್ಲೋ ಕಲರ್ ಲೂಫಾನೇ ಹಾಕಿದ್ರು, ಇದನ್ನೇ ತೊಗೊಂಡು ಚೆನ್ನಾಗಿದೆ ಕಲರು ಅಂತ ಹೇಳ್ಬಿಟ್ಟು ಸರಿ ಆಯಿತು ಬಿಡಿ ಇನ್ನೇನೋ ಮಾಡೋಕ್ಕಾಗಲ್ಲ ಅಂತ ತೊಗೊಬಿಟ್ಟು ನಾನು ಅಲ್ಲೆಲ್ಲ ಹುಡುಕ್ತಿದ್ದೀನಿ ನಮ್ಮಮ್ಮ ಎಲ್ಲೋದ್ರು ಅಂತ. ಇವ್ರು ಎಲ್ಲೋಗಿದ್ದಾರೆ ಅಂದರೆ ಗೈಸ್ ಮತ್ತೆ ಪಾತ್ರೆ ತೊಗೊಬರಕ್ಕೆ ಹೋಗಿದ್ದಾರೆ. ತೋರಿಸ್ತೀನಿ ಇರಿ ಅವ್ರು ಎಲ್ಲೋಗಿದ್ರು ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಿರ್ಬೋದು ಒಂದಷ್ಟು ಬೌಲ್ಸ್ಗಳು ಬೇಕಿತ್ತು, ಒಂದು ಬೌಲ್ ತೊಗೊಂಡೆ. ಆಮೇಲಿಂದ ಇಲ್ಲಿ ನೋಡಿ ಏನು ಮಾಡ್ತಿದ್ದಾರೆ ಅಂದರೆ ನಮ್ಮಮ್ಮ ಅವ್ರಿಗೆ ಎಷ್ಟೇ ಪಾತ್ರೆ ನೋಡಿದ್ರು ಸಾಕಾಗಲ್ಲ. ಅವ್ರು ಪಾತ್ರೆ ಅಂದರೆ ಅವರು ಪಾತ್ರೆ ಎಲ್ಲಿರುತ್ತೋ ಅಲ್ಲಿ ನಮ್ಮಮ್ಮ ಇರ್ತಾರೆ. ಒಂದು ಪಕ್ಷ ನಾವು ಒಪ್ಪಿಸ್ಬಿಟ್ರು ನಮ್ಮಮ್ಮ ಪಾತ್ರೆ ಬಿಡೋಲ್ಲ ಆ ಥರ. ಇಲ್ಲಿ ನೋಡಿ ಗೈಸ್ ಯಾವ ರೀತಿ ಸೆಲೆಕ್ಷನ್ ಮಾಡಿ ಗೈಸ್ ಅಲ್ಲಿಂದ ಸ್ಟ್ರೈಟು ಏನೇನು ಐಟಮ್ಸ್ ಬೇಕಿತ್ತು ಎಲ್ಲ ತೊಗೊಂಡು ಬಿಲ್ಲಿಂಗ್ ಬಂದೆ. ನಂಗೆ ಇರಿಟೇಟ್ ಆಗೋದು ಈ ಬಿಲ್ಲಿಂಗ್ ಕೌಂಟ್ರಲ್ಲಿ ಗೈಸ್. ಅಲ್ಲೆಲ್ಲ ಅಷ್ಟು ಓಡಾಡ್ಕೊಂಡು ತೊಗೊಂಡಿರ್ತೀವಿ ಎಲ್ಲ ಐಟಮು, ಮತ್ತೆ ಬಂದು ಇಲ್ಲಿ ನಿಂತ್ಕೊಬೇಕಂದ್ರೆ ಸಖತ್ ಕಾಲೆಲ್ಲ ನೋಡ್ಬಿಡುತ್ತೆ. ಹಾಗಾಗಿ ಬೇಗ ಬಿಲ್ ಹಾಕಿಸ್ಕೊಂಡು ಹೊರಟ್ವಿ ಅಲ್ಲಿಂದ. ಆ್ಯಂಡ್ ನಾನು ಬರ್ತಾ ಆನ್ ದ ವೇಲಿ ನಮ್ಮಮ್ಮ ಸಿಗ್ನಲಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಹಣ್ಣು ತೊಗೊತಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನಿಲ್ಸು ತೊಗೊತೀನಿ ಅಂದರು. ಬಟ್ ಇಲ್ಲಿ ಹಣ್ಣು ಅಷ್ಟು ಚೆನ್ನಾಗಿರಲಿಲ್ಲ. ನೋಡಿದ್ವಿ ಬಟ್ ಅಷ್ಟು ಇಷ್ಟ ಆಗಲಿಲ್ಲ. ಇಲ್ಲಿ ನೋಡ್ಬೋದು ನಾನು ಹೆಂಗಿದ್ದೀನಿ ಕಾಣಿಸ್ತೀನಿ ಅಂತ. ಆಮೇಲೆ ಮತ್ತೆ ಇಲ್ಲೊಂದು ಫ್ರೂಟ್ಸ್ ಶಾಪಿಗೆ ಬಂದ್ವಿ. ಬಟ್ ಈ ಫ್ರೂಟ್ ಶಾಪ್ದು ನೇಮ್ ಚೆನ್ನಾಗಿದೆ ಗೈಸ್, AM ಫ್ರೂಟ್ಸ್ ಅಂತೆ. ಇಲ್ಲಿ ನೋಡ್ಬೋದು ಬೆಳಗಿನ ಜಾವ ಫ್ರೂಟ್ಸು ಗೈಸ್ ಇದು. ಇಲ್ಲಿ ಚೆನ್ನಾಗಿತ್ತು, ಇಲ್ಲಿ ತೊಗೊಂಡ್ವಿ. ಆಮೇಲೆ ಡೈರೆಕ್ಟ್ ಮನೆಗೆ ಬಂದರೆ ಸೀನ್ ಏನಾಗಿತ್ತು ಅಂತ ನಾನು ಹೇಳ್ತೀನಿ ಕೇಳಿ. ಬ್ಯಾಗಿನ ಹ್ಯಾಂಡ್ಲೇ ಮುರಿದಾಕ್ಬಿಟ್ಟೆ. ಯಾಕೆ ಮುರಿದೋಯ್ತು ಅಂದರೆ ಎತ್ತಕ್ಕೆ ಹೋದೆ ವೆಯ್ಟ್ ಇತ್ತು ಮುರಿದೋಯ್ತು. ಇಲ್ಲಿದೆ ಇದನ್ನ ಬ್ಯಾಂಗ್ ಹ್ಯಾಂಡಲ್ ಕಟ್ ಆಗಿದೆ. ಈ ಲವ್ ಜಾಸ್ತಿಯಾಗಿ ನೋಡಿ ಗೈಸ್, ನಮ್ಮಪ್ಪ ನಮ್ಮಮ್ಮಗೆ ರೋಸ್ ಕೊಟ್ಟಿದ್ದಾರೆ ನೋಡಿ ಗೈಸ್. ಅಪ್ಪ ಹೊಸ ಫೋನಲ್ಲಿ ಹೊಸ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡೋಕ್ಕೆ ಏನೊಂಥರ ಖುಷಿ ಆಗ್ತದೆ ಗೈಸ್. ಮನೆಗೆ ಬಂದಾಯಿತು. ಲೆಟ್ಸ್ ಗೋ ಟು ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಏನೇನು ತಂದಿದ್ದೀನಿ ಏನೇನು ಎತ್ತ ಹೇಳ್ತೀನಿ. ಡ್ರೆಸ್ ಚೇಂಜ್ ಮಾಡಿ ಸಿಗ್ತೀನಿ. ಲೆಟ್ಸ್ ಗೋ. ಡ್ರೆಸ್ ಚೇಂಜ್ ಮಾಡಾಯಿತು. ಲೆಟ್ಸ್ ಕಮ್. ಏನೇನು ಐಟಮ್ಸ್ ತಂದಿದ್ದೀನಿ ಅಂತ ತೋರಿಸ್ತೀನಿ. ಏನೇನು ತಗೊಬಂದಿದ್ದೀನಿ ಏನೇನು ತಗೊಬಂದವ್ರೆ ನೋಡೋಣ. ಅಮ್ಮ ನೀವು ಅಡ್ಡ ಕೂತಿದ್ದೀರಾ ಬೆಳಗ್ಗಿಲ್ಲ.
ನನ್ನ ಬಗ್ಗೆನೇ ಹೇಳ್ತಿರೋದು, ಯಾರಿಗೂ ಬಗ್ಗಲ್ಲ ಅಂತ. ಏನಕ್ಕೆ ಹೋಗ್ಬೇಕು, ದುಡಿಯೋದಿದ್ದೀವಿ ಗೈಸ್. ಅಂದರೆ ನಾವು ಚೆನ್ನಾಗಿರ್ಬೇಕು, ನಾವು ದುಡಿಯೋದೇನೆ ಏನಕ್ಕೆ. ನನ್ನದು ಟ್ರೈಪೋಡ್ ಅಲ್ಲಾಡ್ತೈತೆ ಅಪ್ಪ. ಗೈಸ್ ಮೇನ್ ಪರ್ಪಸ್ ಏನು ದುಡಿಯೋದು ಗೈಸ್ ಅಂದರೆ ನಾವು ಚೆನ್ನಾಗಿರ್ಬೇಕು, ನಾವು ಏನು ನಾವು ಅನ್ಕೊಂಡಿರೋ ಥರ ಲೈಫ್ ಲೀಡ್ ಮಾಡಬೇಕು ಅಂತ. ಅದನ್ನ ಮಾಡೋಕ್ಕೆ ಕಂಜೂಸ್ತಾನ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಟೋಟಲ್ ಬಿಲ್ಲು 299959 ಆಗಿದೆ. 2999.59 ಪೇಸ್ ಆಗಿದೆ. ಏನೇನು ತಂದಿದ್ದೀನಿ ಅಂದರೆ ನಾನು ಯೋಚನೆ ಮಾಡೋದು ಏನು ಫಸ್ಟ್ ಒಂದು ವಾಟರ್ ಮೆಲನು ಆ್ಯಂಡ್ ದೆನ್ ಏನಂತಾರೆ ಇದು ಚೊಂಬು ಗೈಸ್. ಇದು ಆಫರಲ್ಲಿ ಸಿಕ್ತು, ಕ್ವಾಲಿಟಿ ಚೆನ್ನಾಗಿದೆ. 275 rupees, buy one get one. ಕ್ವಾಲಿಟಿ ಮಾತ್ರ ಅಲ್ಟಿ ಆಗಿದೆ, ಅದಕ್ಕೆ ನಮ್ಮಮ್ಮ ತೊಗೊಂಡ್ರು ಗೈಸ್. ನಾನು ಹೇಳಿಲ್ವಾ ನಮ್ಮಮ್ಮ ಎಲ್ಲೇ ಹೋದ್ರು ಪಾತ್ರೆ ಬಿಡೋಲ್ಲ, ನಮ್ಮ ಅಪ್ಪನ ಬಿಟ್ಟರು ಪಾತ್ರೆ ಬಿಡೋಲ್ಲ ಅಂತ. ನೆಕ್ಸ್ಟ್ ಬಂದು ಲಕ್ಸ್ ಬಾಡಿ ವಾಶ್ ತೊಗೊಂಡೆ. ಈ ಮಾತು ಏನಕ್ಕೆ ಬಂತು ಅಂತ ಅಂದರೆ, ನಿನ್ನ ಮಗಳು ಏನು ಕೇಳಲ್ಲ ಅಂತ ಏನಕ್ಕೆ ಬಂತು ಅಂದರೆ, ಇದನ್ನು ತೊಗೊಂಡು ಅದನ್ನು ಒಂದು ಶಾಂಪು ತೊಗೊಂಡೆ, ಒಂದು ಲಕ್ಸ್ ಬಾಡಿ ವಾಶ್ ಟ್ರೈ ಮಾಡೋಣ ಅಂತ ತೊಗೊಂಡೆ. ಲಕ್ಸ್ ಯಾವಾಗಲೂ ಟ್ರೈ ಮಾಡಿರಲಿಲ್ಲ, ಬಟ್ ಆಫರಲ್ಲಿ ಚೆನ್ನಾಗಿ ಸಿಕ್ತು. ಲಕ್ಸ್ ಬ್ರ್ಯಾಂಡ್ ಚೆನ್ನಾಗಿರುತ್ತೆ, ಅದೇ ಆಗಿರುತ್ತೆ. ಮತ್ತೋಗ್ಬಿಟ್ಟಿರುತ್ತೆ ಮೇಲೆ, ಯಾವಾಗ ಏನು ಹಾಕೊಳ್ಳೋದು ಅಂತ ಗೊತ್ತಾಗೈತಿ. ಯಾವ್ದಕ್ಕೂ ಹಾಕೊಂಡ್ರು ನಮ್ಮಪ್ಪ. ಗೈಸ್ ಇದು ಬಂದು ಹಿಂದೂ ಲೆಕ್ಕದು ಏರ್ ಫಾಲ್ ಕಂಟ್ರೋಲ್ ಶಾಂಪು ತೊಗೊಂಡೆ. ಯಾಕಂದರೆ ಹೇರ್ ಫಾಲ್ ತುಂಬ ಚೆನ್ನಾಗಿ ಆಗ್ತಿದೆ. ಏರ್ ಫಾಲು ಅಂದರೆ ತುಂಬ ಏರ್ ಫಾಲ್ ಆಗ್ತಿದೆ, ಹಾಗಾಗಿ ಹಿಂದೂ ಲೆಕ್ಕ ತೊಗೊಂಡೆ ಯೂಸ್ ಮಾಡೋಣ ಅಂತ. ಇಟ್ ಸ್ಮೆಲ್ಸ್ ನೈಸ್, ಸ್ಮೆಲ್ ಮಾತ್ರ ಇದು ತುಂಬ ಚೆನ್ನಾಗಿದೆ. ಗೈಸ್ 14 ಐಟಮ್ಸಿಗೆ 299 ಆಗಿದೆ. ಅದೇ ನಾನು ಹೇಳಿದ್ನಲ್ಲ ಮುಂಚೆ, ನಮ್ಮ ಜನ್ರೇಷನಿಗೆ 3000 rupeesಗೆ ಒಂದು 2 or 3 ಐಟಮ್ಸ್ ತೊಗೋಬೋದು. ಈಗಲೇ ಮೈಂಡ್ಸೆಟ್ ಫ್ರೀ ಮಾಡ್ಕೊಂಡು ಈಗಲಿಂದನೇ ಹರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಡಿಸ್ತಾರೆ ಪರವಾಗಿಲ್ಲ, ಆದರೂ ಕಂಟ್ರೋಲ್ ಅಂದ್ರೆ ಸ್ಲೋವಲ್ಲಿ ಹೋಗೋಣ ಮಾಡೋಣ, ಸಮಾಧಾನ ಅನ್ನಲ್ಲ. ಓಡಿಸ್ತಾಳೆ, ಆದರೂ ಡಿಗ್ರಿ ಮಾಡಿಸ್ಬೇಕು. ಹಾಗಾಗಿ ಮನೇಲೂ ಭಯ, ಈಗಲೂ ಭಯ. ಆ್ಯಕ್ಚುಲಿ ಇದನ್ನು ಟ್ರೈ ಮಾಡೋಣ ಅಂತ ತೊಗೊಂಡ್ಬಂದೆ. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಬಂದರೆ ಸಾಕು, ಚೆನ್ನಾಗಿ ಬಂದಿಲ್ಲ ನಮ್ಮ ಅಮ್ಮ ಹತ್ರ ಸರಿಯಾಗಿ ಓಡಿಸ್ಕೊಬೇಕು. ಇದೆ ಇನ್ನೂ ಪರ್ಚೇಸ್ ಇದೆ. ಬಟ್ಟೆ ಸೀರೆ ತಗೊಳಕ್ಕೆ ಹೋದ್ವಿ, ಬಟ್ ಸೀರೆ ತಗೊಳಕ್ಕೆ ಆಗಲಿಲ್ಲ. ಸ್ವಲ್ಪ ಊಟ ಮಾಡ್ಕೊಂಡು ನಾನು ಆಮೇಲೆ ಸಿಗ್ತೀನಿ. ನಾನು ಫಸ್ಟೇ ಹೇಳಿದಾಗ ಯಾಕೆ ಏನಾಯಿತು, ಯಾಕೆ ವೀಡಿಯೋಸ್ ಮಾಡ್ತಿರ್ಲಿಲ್ಲ 5 months ಅನ್ನೋದನ್ನ ನಾನು ಆಮೇಲಿಂದ ಹೇಳ್ತೀನಿ. ಆಮೇಲೆ ಊಟ ಮಾಡಿ ಆಮೇಲೆ ಗಾಯ್ಸ್ ಈ ಫಿಲಮ್ ನೋಡ್ಕೊಂಡು ಊಟ ಮಾಡ್ತಿದ್ದೆ. ಈ ಫಿಲಮ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಸಲ ನೋಡಿದ್ರು ಬೇಜಾರಾಗಲ್ಲ. ರಾಮ ಶ್ಯಾಮ ಬಾಮ ಯಾರಿಗಾರೆಲ್ಲ ಇಷ್ಟ ಕಮೆಂಟ್ ಮಾಡಿ ಗೈಸ್. ಊಟ ಮಾಡಿ ಈಗ ಜಸ್ಟ್ ರೂಮಿಗೆ ಬಂದೆ. ಹುಳ್ಳಿಕಾಳು ಸಾರು ಅನ್ನ ಹಪ್ಪಳ ಊಟ ಮಾಡಿದ್ದೀನಿ. ಊಟ ಫುಲ್ ತುಂಬಿದೆ. ಈಗ ಟೈಮ್ ಬಂದ್ಬಿಟ್ಟು 6:30 ಟೈಮು. ನಾನು ಏನಕ್ಕೆ ವೀಡಿಯೋ ಮಾಡಿಲ್ಲ, ಯಾಕೆ ವೀಡಿಯೋ ಹಾಕ್ತಿರ್ಲಿಲ್ಲ, ಯಾಕೆ ಒಂದು 6 to 7 monthsiಂದ ನಾನು ಆ್ಯಕ್ಟಿವ್ ಇರಲಿಲ್ಲ ಅಂತಂದರೆ ಗೈಸ್, ನನ್ನ ಫೋನು ಕಡನ ಕೆಳಗೆ ಬಿಟ್ಟು ಇದೇನು ಇಲ್ಲಿ ಮಿಡಲ್ ಗಮ್ ಇರುತ್ತಲ್ಲ, ಅದು ಗಮ್ ಬಿಟ್ಕೊಂಡಿತ್ತು. ಆ ಗಮ್ ಬಿಟ್ಕೊಂಡಾದ್ಮೇಲೆ ನಾನು ಹಂಗೆ ಅದರಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೆ ಮೋಸ್ಟು. ಅದರಲ್ಲೇ ನಾನು ಹಳೆ ವೀಡಿಯೋಸ್ ನೋಡ್ತಿರ್ಬೋದು, ಈ ಕ್ವಾಲಿಟಿಗೂ ಆ ವೀಡಿಯೋಸ್ ಬಂದಿರೋ ಕ್ವಾಲಿಟಿಗೂ ತುಂಬ ಡಿಫ್ರೆನ್ಸ್ ಇದೆ. ಅದರಲ್ಲೇ ಮ್ಯಾನೇಜ್ ಮಾಡ್ತಿದ್ದೆ. ಬಟ್ ಬರ್ತಾ ಅದು ಗಮ್ ಏನು ಹಾಕಿರ್ತಾರಲ್ಲ, ಅದು ಫೋನ್ ಎಡಿಟ್ ಮಾಡ್ಬೇಕಾದ್ರೆ ಎಲ್ಲ ಪ್ರೊಸೆಸರು ಪ್ರಾಬ್ಲಮ್ ಇತ್ತು. ಹೀಟಾಗಿ ಕ್ಯಾಮ್ರಾಗೆ ಬಂದು ಕುತ್ಕೊಳ್ಳೋದು. ಆಗ ಕ್ಯಾಮ್ರಾಗೆ ಬಂದು ಕುತ್ಕೊಂಡಾಗ ಅದೇನಾಗ್ತಿತ್ತು, ಕ್ಯಾಮ್ರಾ ಕ್ವಾಲಿಟಿ ಕಮ್ಮಿ ಆಗ್ತಿತ್ತು, ಪ್ರೊಸೆಸರು ಕೂಡ ಡೌನ್ ಆಗಿತ್ತು. ದಟ್ ಪರ್ಪಸ್ ನಾನು ಫೋನ್ ತೊಗೊಬೇಕು ಅಂತ ಡಿಸೈಡ್ ಮಾಡಿದೆ. ಆ ಡಿಸೈಡ್ ಮಾಡಿ ಟೈಮಲ್ಲಿ ಕಂಪ್ಲೀಟಾಗಿ ಫೋನ್ ಹಾಳಾಯಿತು. ಕಾಲಿಂಗ್ ಮಾಡ್ಬೋದಿತ್ತು, ಯೂಸ್ ಮಾಡ್ಬೋದಿತ್ತು, ಬಟ್ ಲಾಗಿಂಗಿಗೆ ಆ್ಯಂಡ್ ದೆನ್ ಒಂದು ವೀಡಿಯೋ ಶೂಟ್ ಮಾಡೋಕ್ಕಾಗಿರ್ಬೋದು, ಕ್ರಿಯೇಟ್ ಮಾಡೋಕ್ಕಾಗಿರ್ಬೋದು ತುಂಬ ಅಂದರೆ ತುಂಬ ಕಷ್ಟ ಆಗ್ತಿತ್ತು.
ದಟ್ ಪರ್ಪಸ್ ನಾನು ಸ್ಟಾಪ್ ಮಾಡಿದೆ ಫೋನಿಂದ. ಆ್ಯಂಡ್ ದೆನ್ ನಮ್ಮಲ್ಲಿಂದ ನಮ್ಮ ಮೆಂಟಲ್ ಸ್ಟ್ರೆಚಸ್ ಆಗಿರ್ಬೋದು, ನಮ್ಮ ಮೆಂಟಲ್ ಇಶ್ಯೂಸ್ಗಳಾಗಿರ್ಬೋದು, ಆದ್ದರಿಂದ ನಾನು ಕಂಪ್ಲೀಟಾಗಿ ವೀಡಿಯೋಸ್ ಎಲ್ಲ ಸ್ಟಾಪ್ ಮಾಡಿದೆ. ಬಟ್ ಈಗ ಮತ್ತೆ ಆ್ಯಕ್ಟಿವ್ ಆಗಿದ್ದೀನಿ, ಹೊಸ ಫೋನ್ ತೊಗೊಂಡಿದ್ದೀನಿ. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ನಾನು ಈ ಫೋನ್ ಏನಿಲ್ಲ, ಈ ಫೋನ್ನ ನನ್ನ ಲೈಫ್ ಲಾಂಗ್ ಈ ಫೋನ್ ಟ್ರೈ ಮಾಡ್ತೀನಿ. ವೈ ಅಂತಂದರೆ ನಾನು ಪ್ರತಿಯೊಂದು ನಂದು ಲೈಫ್ ಆಗಿರ್ಬೋದು, ಆ್ಯಂಡ್ ನಾನು ಸ್ಟಾರ್ಟ್ ಮಾಡೋದಾಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಅದರ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನಾನು ಪ್ರತಿಯೊಂದು ಏನು ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಈ ಫೋನ್ ಇದೆ. ಬಟ್ ಈ ಫೋನ್ ಆಗಿ ಮಂತ್ಲಿ ತುಂಬ ಈ ಫೋನ್ ನಾನು ನನ್ನ ಲಾಸ್ಟ್ ಫೋನ್ ಕ್ಯಾರಿ ಮಾಡಬೇಕಾಗಿದೆ. ಆ್ಯಂಡ್ ಈಗ ನಾನು ಶೂಟ್ ನಾನು ತಗೊಂಡು ನಾನು ಯಾವ ತೊಗೊಂಡಿದ್ದೀನಿ ಅಂತ ಇಲ್ಲಿ ಪಕ್ಕದಲ್ಲಿ ಸ್ಕ್ರೀನಲ್ಲಿ ರೆಕಾರ್ಡರ್ ಹಾಕ್ತೀನಿ ನೋಡಿ. ನಾನು ಈಗ ತೊಗೊಂಡಿರೋ ಫೋನ್ ಬಂದ್ಬಿಟ್ಟು ವಿವೋ. ಸ್ಟಿಕ್ ಟು ವಿವೋ ಗೈಸ್. ಅಂದರೆ ನನಗೆ ಏನಂತೀರಾ, ಕೆಲವರು ಈ ಪ್ರೈಸಿಗೆ ಐಫೋನೇ ಬರ್ತಿತ್ತು ಅಂತೆಲ್ಲ ಹೇಳಿದ್ದಾರೆ. ಬಟ್ ಐ ಡೋಂಟ್ ಲೈಕ್ ಐಫೋನ್. ಹಂಗಂತ ನಾನು ಐಫೋನ್ ಅಪೋಸ್ ಮಾಡ್ತಿಲ್ಲ, ನನಗೆ ಐಫೋನ್ ಪರ್ಸ್ನಲಿ ಇಷ್ಟ ಆಗಲ್ಲ. ಅದೇ ಇನ್ನೇನು ಯಾಕೆ ಐ ತಿಂಗು ಬೇಕಾಯಿತು ಫೋನ್ ತೊಗೊಳಕ್ಕೆ. ನಾನು ಈ ಫೋನ್ ತೊಗೊಳಕ್ಕೆ 5 months ಸ್ಟ್ರಗಲ್ ಮಾಡಿದ್ದೀನಿ. ಇದು ಯಾರು ನನಗೆ ಬೇರೆ ಮಾಡ್ತದಲ್ಲ, ನನಗೆ ನಾನೇ ತೊಗೊಂಡಿರೋ ಫೋನು. ನನಗೆ ತುಂಬ ಖುಷಿ ಇದೆ. ನಾನು ಅರ್ನ್ ಮಾಡಿರೋದಾಗಿ ನಾನು ನಂದು ಏನು ನೀಡಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ತುಂಬ ಮನಸ್ಸಿಗೆ ಒಂಥರ ನೆಮ್ಮದಿದೆ. ಬಿಕಾಸ್ ಐ ಡೋಂಟ್ ನೋ, ಬೇರೆಯವರಿಗೆ ಕೇಳಿದ ತಕ್ಷಣ ದೇವರು ಟಕ್ಕಂತ ಕೇಳಿದ ತಕ್ಷಣ ಕೊಡ್ಬೋದೇನೋ. ಬಟ್ ಪರ್ಸ್ನಲಿ ಹೇಳಬೇಕಂದ್ರೆ ನನ್ನ ಲೈಫಲ್ಲಿ ಆ ರೀತಿ ಯಾವುದೂ ಆಗಿಲ್ಲ. ನನ್ನ ಲೈಫಲ್ಲಿ ಹಿಂಗೆ ಅಂತ ತಕ್ಷಣ ನನಗೆ ಬೇಕು ಅಂತ ಯಾವುದು ಸಿಕ್ಕಿಲ್ಲ, ಹಿಂಗೆ ಹೋಗಬೇಕು ಅಂತ ಯಾವುದು ಸಿಕ್ಕಿಲ್ಲ. ಐ ಟುಕ್ ಸ್ಟ್ರಗಲ್, ಪ್ರತಿಯೊಂದು ಸ್ಟ್ರಗಲ್. ನೀವು ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿಬೋದು. ನಾನು ಹೇಳೋಲ್ಲ, ಏನಾದರೂ ಒಂದು ವಸ್ತು ತೋರಿಸಿದ್ರೆ ವಸ್ತುವಿನ ತುಂಬ ಸ್ಟೋರೀಸ್ ಇರುತ್ತೆ. ಹಾಗೆ ಕೂಡ ಈ ಫೋನು ಐ ಡೋಂಟ್ ನೋ, ಯೂಟ್ಯೂಬ್ನ ತುಂಬ ಮನಸ್ಸಿಗೆ ಹಚ್ಕೊಂಡು ಮನಸ್ಸಿನ ನಾನು ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಮೈ ಡೆಸ್ಟಿನಿ ಇಸ್ ದೇರ್. ಇನ್ನೊಂದೇನಪ್ಪ ಅಂದರೆ ನನ್ನ ಗೋಲ್ ಅದೇ ಆಗಿತ್ತು. ನನ್ನ ಲಾಸ್ಟ್ ಚಾನಲ್ ಇದ್ದಾಗೂ ಅದೇ ಆಗಿತ್ತು, ಇಲ್ಲೂ ಕೂಡ ಅದೇ ಆಗಿದೆ. ಬಟ್ ಇದು ಸ್ಟಾರ್ಟ್ ಮಾಡಾದ್ಮೇಲೆ ಐ ಡೋಂಟ್ ನೋ ವೈ ಪ್ರತಿಯೊಂದು ವಿಘ್ನಗಳು ಬರ್ತಾನೆ ಇದೆ. ಫಸ್ಟು ಸ್ಟಾರ್ಟ್ ಮಾಡಿದಾಗ ಫೋನ್ ಹಾಳಾಯಿತು, ಆಮೇಲೆ ನನ್ನ ಟ್ರೈಪೋಡ್ಗಳು ಹಾಳಾಯಿತು, ಒಂದು ಟ್ರೈಪೋಡ್ ಕಳೆದೋಯ್ತು. ಬಟ್ ವೈ ಗೊತ್ತಿಲ್ಲ. ಬಟ್ ಐ ಪ್ರೇ ವಿತ್ ಗಾಡ್ ಇನ್ಯಾವುದು ವಿಘ್ನಗಳು ಈ ರೀತಿ ಸ್ಮೂತಾಗಿ ಎಲ್ಲ ಹೋಗಲಿ ಅಂತ. ನಮ್ಮ ಪ್ರೋಗ್ರೆಸ್ಸಿಗೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಇಷ್ಟೊಂದು ಲಾಟ್ ಆಫ್ ಥಿಂಗ್ಸಿಂದ ಗೈಸ್ ಇವತ್ತಿನ ಲಾಗ್ ಇನ್ನೇನೂ ಇಲ್ಲ. ಹಬ್ಬಕ್ಕೆ ಸಾಮಾನು ತಂದ್ವಿ, ಅದು ಸ್ವಲ್ಪ ಸಾಮಾನು ತೊಗೊಬಂದ್ವಿ. ಬಿಕಾಸ್ ಯಾಕಂದರೆ ಸಡನ್ನಾಗಿ ಹೋಗಿದ್ದು, ಲಿಸ್ಟ್ ಏನೂ ಮಾಡಿರಲಿಲ್ಲ. ದಟ್ ಸ್ವಲ್ಪ ಸಾಮಾನು ತೊಗೊಬಂದ್ವಿ. ಈ ಒಂದು ವಿಡಿಯೋ ಆಗಿತ್ತು ನಾನು ಯಾಕೆ ಈ 7 monthsಯಿಂದ ಆ್ಯಕ್ಟಿವ್ ಇರಲಿಲ್ಲ ಅಂತ ಹೇಳೋದು ರೀಸನ್. ವೈ ಐ ಡೋಂಟ್ ಆ್ಯಕ್ಟಿವ್ ಪಾಸ್ಟ್ 7 months ಅಂತ. ಐ ಹೋಪ್ ನಿಮಗೆಲ್ಲ ಕ್ಲಾರಿಟಿ ಸಿಕ್ಕಿದೆ ಅಂತ. ಇನ್ನು ಮುಂದೆ ಡೈಲಿ ಲಾಗ್ಸ್ಗಳಾಗಿರ್ಬೋದು, ವೀಕ್ಲಿ 1 ಲಾಗರು ಐ ಪ್ರಾಮಿಸ್ ಗೈಸ್, ವೀಕ್ಲಿ 1 ಲಾಗರು ಐ ಪುಟ್ ಡೌನ್. ನಾನು ವೀಕ್ಲಿ 1 ಲಾಗರು ನಾನು ಹಾಕ್ತೀನಿ. ಆ್ಯಂಡ್ ದೆನ್ ಇನ್ನೊಂದು ನಾನು ಹೇಳೋದೇನಪ್ಪ ಅಂತ ಅಂದರೆ ನಿಮಗೆ, ಐ ಹೋಪ್ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದೆನ್ ಲೈಕು ಶೇರು ಕಮೆಂಟ್ ಮಾಡಿ. ನೀವು ಲೈಕು ಶೇರು ಕಮೆಂಟ್ ಮಾಡಿದಾಗ ಅದೇನೋ ಒಂಥರ ಮೋಟಿವೇಟ್ ನಮಗೆ. ಐ ಹೋಪ್ ವಿಡಿಯೋ ಚೆನ್ನಾಗಿ ಬಂದಿದೆ ಅಂತ. ಸಬ್ಸ್ಕ್ರೈಬ್ ಮಾಡಿ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದೆನ್ ವಾಚ್ ಮಾಡ್ತಾ ಇರಿ ಆಗಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.